ಇವತ್ ಬೆಳಗ್ಗೆ ನಮ್ಮ ಅಪ್ಪನ ಜೊತೆ ನಾನು ಹೊರಟೆ. ನಾನು ನಮ್ಮಪ್ಪ ಯೂನಿಫಾರ್ಮ್ ತರ ವೈಟ್ ಅಂಡ್ ವೈಟ್ ಅಲ್ಲೇ ಹೊರಟ್ವಿ. ಅಲ್ಲಿಂದ ಸೀದಾ ಮಂಡ್ಯಕ್ಕೆ ಬಂದ್ರೆ ಇಲ್ಲಿ ಸ್ವಾತಿನ್ ರೇಗಿಸ್ಕೊಂಡು ಕೂತ್ಕೊಂಡೆ. ಪಾಪ ಅವ್ರಿಗವ್ರೆ ದಿವ್ಯಾ ಸ್ಪಂದನ ಅನ್ಕೊಂಬಿಟ್ಟವ್ರೆ. ಅಲ್ಲಿದ್ ಕೆಲ್ಸ ಎಲ್ಲ ಮುಗಿಸಿ ನಾವು ಹೊರಟ್ವಿ. ಇಲ್ಲಿ ನೋಡಿದ್ರೆ ಸ್ವಾತಿ ವ್ಯಾನ್ ಇತ್ತು ಅಂತ ಬೇಗ ಓಡೋಡೋಗಿ ಹತ್ಕೊಂಡ್ರು. ಸೀದಾ ಅಲ್ಲಿಂದ ಕಾಲೇಜಿಗೆ ಬಂದ್ರೆ ನನಗೆ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಬಾಡಿ ಗಾರ್ಡ್ ಇದ್ದ. ಈ ಕಡೆ ಒಬ್ಬ ಬಾಡಿ ಗಾರ್ಡ್, ಈ ಕಡೆ ಒಬ್ಬ ಬಾಡಿ ಗಾರ್ಡ್ ಇದೆ. ಕ್ಲಾಸಲ್ಲಿ ಕೂತಿದ್ದವರು ಎದ್ ಬಂದಿದ್ದೆ. ನೆಕ್ಸ್ಟ್ ಫಿಸಿಯೋಥೆರಪಿ ಅವರು ಏನೋ ಫುಡ್ ವಿತೌಟ್ ಫೈರ್ ಮಾಡ್ತಿದ್ರು ಅಂತ ಫೋನ್ ಇಟ್ಕೊಂಡು ನಾನು ಒಳಗೆ ಎಂಟ್ರಿ ಕೊಟ್ರೆ ಮುಖ ಎಲ್ಲ ಮುಚ್ಕೊಂತ ಇದ್ರು. ನಮ್ ಕ್ಲಾಸ್ ಅವ್ರು ತಿಂದ್ರು ಅಂದ್ರೆ ಮಾತಾಡ್ಕೊಂಡು ಓಡಾಡ್ಕೊಂಡು ನಿಂತಿದ್ರು. ನಾವು ಏನಾದ್ರು ತಿನ್ನೋಣ ಅನ್ನಷ್ಟಲ್ಲಿ ಸರ್ ಕಾಲ್ ಮಾಡಿದ್ರು ಕ್ಲಾಸಿಗೆ ಬನ್ನಿ ಅಂತ. ಇಲ್ಲಿ ನೋಡಿದ್ರೆ ನಮ್ ವಿಶ್ವಾಸಕ್ಕೆ ಟೀ ಕುಡಿಯೋಕ್ಕೂ ನೆಟ್ಟಗೆ ಬರಲ್ಲ. ಕುಡಿ 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 ಬೇಗ ಕುಡಿ ಬೇಗ ಕುಡಿ ಬೇಗ ಕುಡಿ ಬೇಗ ಕುಡಿ ಬೇಗ ಕುಡಿ ಬೇಗ ಕುಡಿ ನಡಿ 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 ಓಡು ಓಡು ಓಡು. ಅಲ್ಲಿಂದ ಫೋನ್ ಎತ್ತಿದ ತಕ್ಷಣ ಚೆನ್ನಾಗಿ ಬೈತಾ ಇದ್ರು. ಅದಕ್ಕೆ ಮಾತಾಡಿ ಅಂತ ಕೇಳ್ತಾ ಇದ್ದೆ. ಮಾತಾಡು ಈಗ, ಮಾತಾಡು ಮಾತಾಡು ಈಗ, ನೀನ್ ಮಾತಾಡು. ಕಾಲೇಜೆಲ್ಲ ಮುಗಿಸಿ ನಾನು ಆಚೆ ಬಂದ್ರೆ ನಮ್ಮ ಆಂಟಿ ಮಗಳು ಸಪ್ಪು ಕುತ್ಕೊಂಡಿದ್ಲು. ಕೊಡ್ತೀನಿ. ಇನ್ನೆಷ್ಟು ಬೇಕು? ಬರ್ತದ 10 ರೂಪಾಯಿ. ಪಾಪ ಯಾವ್ದೋ ಫೈಲ್ ತಗೋಬೇಕಿತ್ತಂತೆ, ಅದಕ್ಕೆ 50 ರೂಪಾಯೇ ಬೇಕು ಅಂತ ಕೂತಿದ್ರು. ನಾನು ಟಕ್ ಅಂತ ಬಸ್ ಬಂತು ಅಂತ ಬಸ್ ಹತ್ತಿದ್ರೆ ಬಸ್ ಬೇರೆ ಕೆಟ್ಟೋಯ್ತು ನಿಡ್ಗಟ್ಟದಲ್ಲಿ. ಆಮೇಲೆ ಅಲ್ಲಿಂದ ಇಳಿದು ಕೆಳಗ್ ನಿಂತಿದ್ವಿ. ಯಾವ್ದೋ ಮತ್ತೆ ಬಸ್ ಬಂದು ಅಂತ ನಾನು ಓಡಕ್ ಬೇರೆ ಬಸ್ ಹತ್ತದೆ. ಈ ಚನ್ನಪಟ್ಟಣ ಮದ್ದೂರಲ್ಲಿ ಜೋರ್ ಮಳೆ ಇತ್ತು, ಆದ್ರೆ ರಾಮನಗರದಲ್ಲಿ ಮಳೆನೇ ಇರ್ಲಿಲ್ಲ. ಅಲ್ಲಷ್ಟು ಮಳೆ ಬೀಳ್ತಾ ಇದ್ರು, ರಾಮನಗರಕ್ಕೆ ಒಂದ್ ತೊಟ್ಟು ಮಳೆ ಇಲ್ಲ. ಅದ್ ಯಾವ ಬಾಯಲ್ಲಿ ಮಳೆ ಇಲ್ಲ ಅಂತ ಹೇಳದ್ನೋ, ನಾನ್ ಮನೆಗ್ ಬಂದ್ ಟಕ್ ಅಂತ ಕೂತ್ಕೊಂಡೆ, ಟಕ್ ಅಂತ ಮಳೆ ಬಂದ್ಬಿಡ್ತು. ಇಲ್ಲಿ ನೋಡಿದ್ರೆ ನಮ್ಮಮ್ಮ ನನ್ನ ಈ ತರ ಮುದ್ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ಈ ಬೆಕ್ಕನಂತೂ ಹೆವಿ ಮುದ್ ಮಾಡ್ತಾರೆ. ಸದ್ಯಕ್ಕೆ ಇವತ್ತಿಗೆ ಇಷ್ಟೇ.